ನನ್ನ ಹತ್ರ ಸುಳ್ಳು ಹೇಳಿ ಹೋಗುವಂತ ಅವಶ್ಯಕತೆ ಏನಿತ್ತು? ದಯವಿಟ್ಟು ನನ್ನ ಅವಾಯ್ಡ್ ಮಾಡಬೇಡಿ ಮೈನಾ ಅವರೇ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಮೈನಾ, ಏನ್ ಯೋಚನೆ ಮಾಡ್ತಿದ್ಯಾ? ಇನ್ನೇನು, ರಾತ್ರಿ ಧ್ರುವ ಬಂದು ಹೋಗಿದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಆದ್ರೂ ಧ್ರುವ ಹಾಗೆಲ್ಲ ಮಾಡಬಾರ್ದಿತ್ತು. ಖುಷಿ, ಧ್ರುವನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದಕ್ಕಿಂತ ಜಾಸ್ತಿನೇ ಮಾಡ್ತಿದ್ರು. ಪಾಪ, ಅವನಾಗಿದ್ದಕ್ಕೆ ನನ್ನ ಅವಾಯ್ಡ್ ಮಾಡ್ಬೇಡ, ಏನೇ ಇದ್ರು ನನ್ನ ಹತ್ರ ಹೇಳ್ಕೊ, ನಾನ್ ನಿನ್ ಜೊತೆ ನಿಲ್ತೀನಿ ಅಂತ ಹೇಳ್ದ. ಅದು ಸರಿನೇ, ಆದ್ರೆ ರಾತ್ರಿ ಅಷ್ಟೆಲ್ಲ ಆದ್ಮೇಲೆ ಇದೆಲ್ಲ ವಾರ್ಡನ್ ಮ್ಯಾಮ್ ಕಿವಿಗೆ ಬೀಳ್ದೇ ಇರುತ್ತಾ? ಸಾಲದಕ್ಕೆ ರೂಮ್ ಒಳಗ್ ಬಂದು ಚೆನ್ನಾಗಿ ಕೂಗಾಡ್ ಹೋಗಿದ್ದಾರೆ. ಈಗ ವಾರ್ಡನ್ ಮ್ಯಾಮ್ ಹೇಗ್ ರಿಯಾಕ್ಟ್ ಮಾಡ್ತಾರಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ಮೈನಾ, ನಿನ್ನ ವಾರ್ಡನ್ ಮೇಡಮ್ ಬರಕ್ ಹೇಳ್ತಿದ್ದಾರೆ. ನನ್ಗ್ಯಾಕೋ ಧ್ರುವನ್ ವಿಚಾರನೆ ಮಾತಾಡಕ್ಕೆ ಅಂತ ಅನಿಸ್ತೈತೆ. ಮೈನಾ, ನೀನ್ ಇಲ್ಲೇ ಏನೇನೋ ಅಂದಾಜ್ ಮಾಡ್ಬೇಡ. ಬಾ, ಅದೇನು ಅಂತ ಹೋಗಿ ಕೇಳ್ಕೊಂಡ್ ಬರೋಣ. ಧೈರ್ಯವಾಗಿ ಬಾ. ತುಂಬಾ ಚೆನ್ನಾಗಿರತ್ತೆ. ಮಮಕ್ಕ, ಮೈನಾ, ನೀವೇನಿಲ್ಲಿ? ಅದು ಮೈನಾ, ಮೇಡಮ್ಮು, ಏನಾದ್ರೂ ಸಮಸ್ಯೆಗಳಿದ್ರೆ ನನ್ನ ಹತ್ರ ಹೇಳ್ಕೋಬೋದಲ್ವಾ? ಮೇಡಮ್, ಇದ್ರಲ್ಲಿ ಮೈನೊಂದೇನು ತಪ್ಪಿಲ್ಲ. ನಾನು ತಪ್ಪು ಸರಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮ್ಯಾಮ್, ಅದು ಮೈನಾ, ಪಾಪ ಇವರಜ್ಜಿ ಊರಿಗೆ ಹೋಗಿದಾರಂತೆ. ಮನೇಲಿ ನಿಮ್ಮಮ್ಮ ಒಬ್ರೇ ಇದ್ರಂತೆ. ಒಂಟಿ ಹುಡುಗಿ ಮನೇಲಿದ್ರೆ ಸೇಫ್ಟಿ ಇರುತ್ತಾ? ನನ್ಗೊಂದ್ ಮಾತು ಹೇಳ್ಬೇಕು ತಾನೆ? ಧ್ರುವ ಹೇಳಿ ನನಗೆ ಗೊತ್ತಾಗ್ಬೇಕಾ? ಮೇಡಮ್ ಅವರ, ಇದ್ರೊಳಗ್ ಮೈನಾದೇನು ತಪ್ಪಿಲ್ರಿ. ಪಾಪಕಿಗೇನು ಗೊತ್ತಾ ಇಲ್ರಿ, ನಾಕಿಗೇನು ಹೇಳೇ ಇಲ್ರಿ. ನಾನ್ರಿ ಧ್ರುವ ಮುಂದ್ ಹೇಳಿದ್ನಿರಿ, ಹಂಗಾಗ್ ಧ್ರುವ ನನ್ಗ ಇಲ್ ಕಳ್ಸಿದ್ನಿರಿ. ಇಷ್ಟು ದಿವ್ಸ ಇವ್ರು ಮಾತ್ರ ಮೈನನ್ ಪರ ವಹಿಸ್ಕೊಂಡ್ ಮಾತಾಡ್ತಾ ಇದ್ರು. ಈಗ ನೀನು ಒಬ್ಳು ಸೇರ್ಕೊಂಡ್ಯಾ? ಸರಿ ಸರಿ, ಮೈನಾ, ಇವಳನ್ನ ನಿಮ್ ರೂಮಲ್ಲೇ ಇಟ್ಕೊಳ್ಳಿ. ಹೌದು ಮೇಡಮ್, ಮಮ್ಮ ಮೈನಾ ಜೊತೆನೇ ಇರ್ತಾಳೆ.